ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆಂಡಾಮಂಡಲ ಆಗಿದ್ದಾರೆ. ಅವರು ತಮ್ಮ ದೇಶದ ಡಿಪಾರ್ಟ್ಮೆಂಟ್ ಆಫ್ ವಾರ್ಗೆ ಅಂದರೆ ರಕ್ಷಣಾ ಇಲಾಖೆಗೆ ಯುದ್ಧ ಸಿದ್ಧತೆ ನಡೆಸೋದಕ್ಕೆ ತಿಳಿಸಿದಾರಂತೆ. ವೆನೆಜುವೆಲಾ ಮೇಲೆ ದಾಳಿಗೆ ಸಿದ್ಧವಾದಂತೆ ಕಾಣ್ತಾ ಇದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಂದು ದೇಶದ ಮೇಲೆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ತಮ್ಮ ರಕ್ಷಣಾ ಇಲಾಖೆಗೆ ತಿಳಿಸಿದ್ದಾರೆ. ಇಲ್ಲಿ ಅಮೆರಿಕ ಅಧ್ಯಕ್ಷರ ಈ ನಿರ್ಧಾರಕ್ಕೆ ಕಾರಣ ಆಗ್ತಾ ಇರೋದು ಆಫ್ರಿಕಾದಲ್ಲಿ ನಡೀತಿರುವ ಕ್ರೈಸ್ತರ ಸಾಮೂಹಿಕ ಹತ್ಯಾಕಾಂಡ. ಹಾಗಾದ್ರೆ ಅಲ್ಲಿ ಏನಾಗ್ತಾ ಇದೆ, ಅದಕ್ಕೆ ಕಾರಣ ಏನು, ಕ್ರೈಸ್ತರ ನರಮೇಧ ನಡೀತಾ ಇರೋದಾದ್ರೂ ಎಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ನೈಜೀರಿಯಾದಲ್ಲಿ ಜನಾಂಗೀಯ ಸಂಘರ್ಷ ಹೆಚ್ಚಾಗ್ತಾ ಇದೆ. ಅಲ್ಲಿನ ಮುಸ್ಲಿಂ ಮೂಲಭೂತವಾದಿಗಳು ಕ್ರಿಶ್ಚಿಯನ್ನರನ್ನು ಕಂಡ ಕಡೆ ಗುಂಡಿಟ್ಟು ಕೊಲ್ತಾ ಇದ್ದಾರೆ, ಊರುಗಳಿಗೆ ನುಗ್ಗುತ್ತಾ ಇದ್ದಾರೆ, ಮನೆ ಮನೆಗೂ ಹೋಗಿ ಕಂಡವರ ಮೇಲೆ ಗುಂಡು ಹಾರಿಸ್ತಾ ಇದ್ದಾರೆ. ಆ ದೃಶ್ಯಗಳು ನೋಡೋದಕ್ಕೆ ಕೂಡ ಆತಂಕ ಮತ್ತು ಭಯವನ್ನು ಉಂಟು ಮಾಡ್ತಾ ಇವೆ. ಈ ವಿಷಯ ಅಂತಾರಾಷ್ಟ್ರೀಯವಾಗಿ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದ್ದಂತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದರು. ಈ ಬಗ್ಗೆ ತಮ್ಮ ಟ್ರೂತ್ ಖಾತೆಯಲ್ಲಿ ಬರ್ಕೊಂಡಿರುವ ಟ್ರಂಪ್, ಅಮೆರಿಕದ ಯುದ್ಧ ಇಲಾಖೆಗೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಮೊದಲಿಗೆ ನೈಜೀರಿಯಾದಲ್ಲಿ ನಡೀತಿರೋ ಕ್ರೈಸ್ತರ ಮಾರಣ ಹೋಮವನ್ನು ಅಲ್ಲಿನ ಸರ್ಕಾರ ನಿಲ್ಲಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು. ಕ್ರಿಶ್ಚಿಯನ್ನರಿಗೆ ಸಮಸ್ಯೆ ಆಗದ ಹಾಗೆ ನೋಡ್ಕೋಬೇಕು. ಇಲ್ಲದೆ ಹೋದರೆ ಅಮೆರಿಕ ನೈಜೀರಿಯಾಗೆ ಕೊಡ್ತಾ ಇರೋ ಎಲ್ಲ ನೆರವನ್ನು ನಿಲ್ಲಿಸುತ್ತೆ. US-ನಿಂದ ನೆರವು ಬೇಕು ಅಂದರೆ ಆ ಸಂಘರ್ಷವನ್ನು ನಿಲ್ಲಿಸಿ ಅಲ್ಲಿನ ಉಗ್ರರನ್ನು ದಮನ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗದೇ ಇದ್ದರೆ ಅಮೆರಿಕದ ಪಡೆಗಳು ಅಲ್ಲಿನ ಮೂಲಭೂತವಾದಿಗಳ ವಿರುದ್ಧ ಹೋರಾಡೋದಕ್ಕೆ ಸಿದ್ಧ ಇವೆ, ನಾವು ಅವರನ್ನು ಮಟ್ಟ ಹಾಕ್ತೀವಿ ಅಂತ ಟ್ರಂಪ್ ತಮ್ಮ ಟ್ರೂತ್ ಅಲ್ಲಿ ಬರ್ಕೊಂಡಿದ್ದಾರೆ. ಈ ನಿಟ್ಟಲ್ಲಿ ಅಮೆರಿಕದ ಯುದ್ಧ ಇಲಾಖೆಗೆ ನೈಜೀರಿಯಾದ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧ ಇರಿ ಅನ್ನೋ ಆದೇಶವನ್ನು ಕೊಟ್ಟಿರೋದಾಗಿ ಕೂಡ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಇದು ಜಗತ್ತಲ್ಲಿ ಮತ್ತೊಂದು ದೇಶದ ಆಂತರಿಕ ವಿಷಯದೊಳಗೆ ಅಮೆರಿಕ ಕೈ ಹಾಕುವ ಲಕ್ಷಣ ಅಂತ ಕೆಲವರು ಹೇಳ್ತಾ ಇದ್ರೆ, ಮತ್ತೆ ಕೆಲವರು ಕೇವಲ ಇದು ಒಂದು ದೇಶದ ವಿಷಯ ಅಲ್ಲ, ಭಯೋತ್ಪಾದನೆ ಅನ್ನೋದು ಸಾಮಾಜಿಕ ಪಿಡುಗು, ಅದನ್ನು ಜಗತ್ತಿನಿಂದಲೇ ನಿವಾರಿಸಬೇಕಿದೆ, ಅದಕ್ಕಾಗಿ ಅಮೆರಿಕ ಯುದ್ಧ ಮಾಡೋದಾದ್ರೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಟ್ರಂಪ್ ಮಾತ್ರ ಈ ಬಾರಿ ನೈಜೀರಿಯಾಗೆ ಸೇನೆ ನುಗ್ಗಿಸುವ ಹುಮ್ಮಸ್ಸನ್ನು ತೋರ್ತಾ ಇದ್ದಾರೆ. ಇಲ್ಲಿ ನೈಜೀರಿಯಾದಲ್ಲಿನ ಸಮಸ್ಯೆಗೆ ಮೂಲ ಕಾರಣ ಆಗ್ತಾ ಇರೋದು ಬೋಕೋ ಹರಾಮ್. ಆ ಸಂಘಟನೆ ಬಗ್ಗೆ ಹೇಳೋದಕ್ಕೂ ಮುನ್ನ ನೈಜೀರಿಯಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನೈಜೀರಿಯಾ. ಅಬುಜಾ ನಗರವನ್ನು ರಾಜಧಾನಿಯನ್ನಾಗಿ ಹೊಂದಿರುವ ನೈಜೀರಿಯಾದಲ್ಲಿ 525ಕ್ಕೂ ಹೆಚ್ಚು ಭಾಷೆಗಳನ್ನು ಮಾತನಾಡುವ ವಿವಿಧ ಬುಡಕಟ್ಟು ಜನಾಂಗ ಇದೆ. ಈ ದೇಶ ಒಟ್ಟು 9,23,769 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು 23 ಕೋಟಿಗೂ ಅಧಿಕ ಮಂದಿ ಅಲ್ಲಿ ವಾಸ ಮಾಡ್ತಾರೆ. ಇಂಥ ನೈಜೀರಿಯಾದಲ್ಲಿ ಕ್ರೈಸ್ತರು ಹಾಗೂ ಮುಸ್ಲಿಮರ ಸಂಖ್ಯೆ ಹೆಚ್ಚು ಕಡಿಮೆ ಸರಿಸಮಾನವಾಗಿತ್ತು. ಆದರೆ ಇತ್ತೀಚೆಗೆ ಸ್ವಲ್ಪ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ, ಕ್ರೈಸ್ತರ ಸಂಖ್ಯೆಯಲ್ಲಿ ಕುಸಿತ ಕಂಡು ಬರ್ತಾ ಇದೆ. ಇನ್ನು ಯಾವಾಗ ಮುಸ್ಲಿಮರು ಕ್ರಿಶ್ಚಿಯನ್ರು ಜನಸಂಖ್ಯೆಯಲ್ಲಿ ಸರಿಸಮಾನರಾದರೋ ಅಲ್ಲಿ ಮುಸ್ಲಿಂ ಡಾಮಿನೇಷನ್ ಶುರು ಆಗ್ತಾ ಹೋಯಿತು. ಇಷ್ಟಾದ ಮೇಲೆ ಏನೇನು ಆಗಬೇಕೋ ಅದೆಲ್ಲ ಅಲ್ಲಿ ಆಗ್ತಾ ಇದೆ. ಗೆಳೆಯರೆ, ಇಲ್ಲಿ ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ, ಡೋಂಗಿ ಸೆಕ್ಯುಲರ್ ಸುಳ್ಳುಗಳು ಏನೇ ಇರಲಿ, ಜಗತ್ತನ್ನು ನೋಡಿ ನಮಗೂ ಸ್ವಲ್ಪ ಅರ್ಥ ಆಗಬೇಕಿದೆ. ಇವತ್ತು ಜಗತ್ತಲ್ಲಿ ಇಸ್ಲಾಂ ಅನ್ನೋದು ಎಲ್ಲಿ ಕಡಿಮೆ ಇದೆ ಅಥವಾ ಅವರು ಎಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ ಆ ದೇಶಗಳು ಇದ್ದದರಲ್ಲಿ ನೆಮ್ಮದಿಯಾಗಿವೆ. ಅಲ್ಲಿ ಸೆಕ್ಯುಲರಿಸಮ್ ಅನ್ನೋದು ಇನ್ನೂ ಜೀವಂತವಾಗಿದೆ. ಎಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಾಗಿದ್ದಾರೆ ಆ ದೇಶಗಳಲ್ಲಿ ಕಾನೂನುಗಳು ಇಸ್ಲಾಂ ಆಗಿರುತ್ತವೆ. ಸೆಕ್ಯುಲರಿಸಮ್ನ ಕನಸು ಕೂಡ ನೀವು ಅಲ್ಲಿ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ದೇಶದಲ್ಲಿ ಕೂಡ ರಾಜಾಡಳಿತ ಅಥವಾ ಸ್ವಾತಂತ್ರ್ಯ ಇಲ್ಲದ ಆಡಳಿತ ಇದ್ರೆ ಓಕೆ, ಹಾಗಲ್ಲದೆ ಪ್ರಜಾಪ್ರಭುತ್ವದಂಥ ಆಡಳಿತಗಳಿದ್ದು ಬಿಟ್ರೆ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ಭಯಾನಕ ದಾಳಿಗಳು ಶುರು ಆಗುತ್ತವೆ. ಬ್ಲಾಸ್ಫೆಮಿ ಹೆಸರಲ್ಲಿ ಅಲ್ಲಿನ ಜನ ಯಾರನ್ನ ಬೇಕಾದರೂ ಕೊಲ್ತಾ ಹೋಗ್ತಾರೆ. ಇನ್ನು ಅಲ್ಪಸಂಖ್ಯಾತ ಅಂದರೆ ಅವನು ಇಸ್ಲಾಮೇತರಾನೇ ಆಗಿರಬೇಕು ಅಂತೇನಿಲ್ಲ. ಇಸ್ಲಾಮಲ್ಲೇ ಅಹ್ಮದಿಯರು ಸೇರಿದಂತೆ ಇನ್ನಿತರ ಅಲ್ಲಿನ ಅಲ್ಪಸಂಖ್ಯಾತ ಜನಾಂಗ ಆತಂಕದಲ್ಲಿ ನರಳಬೇಕಾಗಿ ಬರುತ್ತೆ. ಅಲ್ಲೆಲ್ಲ ಇಸ್ಲಾಂ ಅನ್ನೋದು ಇಸ್ಲಾಮನ್ನೇ ಸಹಿಸ್ತಿಲ್ಲ ಅಂದಮೇಲೆ ಕ್ರೈಸ್ತರು, ಹಿಂದೂಗಳು, ಸಿಖ್ರು, ಬೌದ್ಧರು, ಯಹೂದ್ಯರು ಇವರು ಪಾಡಿ ಹೇಳೋದೇ ಬೇಡ. ಈಗ ನೈಜೀರಿಯಾದಲ್ಲಿ ಕೂಡ ಆಗ್ತಾ ಇರೋದು ಅದೇನೆ. ಅಲ್ಲಿ 53.5% ಮುಸ್ಲಿಮರಿದ್ದಾರೆ, 45.9% ಕ್ರೈಸ್ತರಿದ್ದಾರೆ. ಅಲ್ಲಿ ಮುಸ್ಲಿಮರು ಹೆಚ್ಚಿರುವ ಪ್ರದೇಶಗಳಲ್ಲಿ ಉಗ್ರ ಸಂಘಟನೆಗಳು ಹೆಚ್ಚು ಪ್ರಭಾವವನ್ನು ಹೊಂದಿವೆ. ನೈಜೀರಿಯಾದ ಉತ್ತರ ಭಾಗದಲ್ಲಿನ ಪ್ರಾಂತ್ಯಗಳಲ್ಲಿ ಹೆಚ್ಚು ಭಯೋತ್ಪಾದಕ ಕೃತ್ಯಗಳು ನಡೀತಾ ಇದ್ದು ಅಲ್ಲಿ ಮುಸ್ಲಿಂ ವರ್ಸಸ್ ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ವರ್ಸಸ್ ಮುಸ್ಲಿಂ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಬರೀ ಕ್ರೈಸ್ತರು ಮಾತ್ರ ಟಾರ್ಗೆಟ್ ಆಗ್ತಾ ಇಲ್ಲ, ಬದಲಿಗೆ ಮುಸ್ಲಿಮರನ್ನ ಕೂಡ ಟಾರ್ಗೆಟ್ ಮಾಡಿಕೊಂಡು ಕೊಲ್ಲಲಾಗ್ತಾ ಇದೆ.
ಗೆಳೆಯರೆ, ಇವತ್ತು ಆಫ್ರಿಕಾ ಅನ್ನೋದು ಯಾರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ಭಯೋತ್ಪಾದಕರಿಗೆ ಮಾತ್ರ ಆಫ್ರಿಕಾ ಬ್ರೀಡಿಂಗ್ ಸೆಂಟರ್ ಥರ ತಯಾರಾಗಿದೆ. ಜಗತ್ತಲ್ಲಿ ನಡೆಯುವ ಭಯೋತ್ಪಾದಕ ಕೃತ್ಯಗಳೇನಿವೆ ಅದರಲ್ಲಿ ಅರ್ಧದಷ್ಟು ಆಫ್ರಿಕಾ ಖಂಡದಲ್ಲಿ ಆಗ್ತಾ ಇವೆ. ಅದರಲ್ಲೂ ಸಹೇಲ್ ಪ್ರದೇಶವೊಂದೇ 25% ದಾಳಿಗಳಿಗೆ ತುತ್ತಾಗ್ತಾ ಇದೆ. ಸಹೇಲ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸುಡಾನ್, ಸೌತ್ ಸುಡಾನ್, ಚಾಡ್, ಕ್ಯಾಮರೂನ್, ನೈಜೀರಿಯಾ, ನೈಜರ್, ಮಾಲಿ, ಸೆನೆಗಲ್, ಮ್ಯಾರಿಟೇನಿಯಾ, ಬುರ್ಕಿನೋ ಫಾಸೋ, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಇದೆಲ್ಲವನ್ನ ಸಹೇಲ್ ಅಂತ ಕರೀತಾರೆ. ಇದು ಸಹರಾ ಮರುಭೂಮಿ ಮತ್ತು ಮಧ್ಯ ಆಫ್ರಿಕಾನ ಒಂದು ಮಾಡುವ ಪ್ರದೇಶ ಅಂತ ಗುರುತಿಸ್ಕೊಳ್ಳುತ್ತೆ. ಅಲ್ಲದೆ ಈ ಪ್ರದೇಶ ಅಟ್ಲಾಂಟಿಕ್ ಸಾಗರದಿಂದ ರೆಡ್ ಸೀವರೆಗೆ ಹಬ್ಬಿದೆ. ಇಲ್ಲಿ ಐಸಿಸ್ನ ಭಯೋತ್ಪಾದಕರು ಒಂದುಗೂಡ್ತಾ ಇದ್ದಾರೆ. ಅಲ್ಲದೆ ಇಲ್ಲಿ ಈಗಾಗಲೇ ಇರುವ ಅಲ್ ಖೈದಾ ಸೇರಿದ ಹಾಗೆ ಸಾಕಷ್ಟು ಭಯೋತ್ಪಾದಕ ಸಂಘಟನೆಯ ಕವಲುಗಳು ಈ ಬಾರಿ ಒಟ್ಟಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಉತ್ತರ ಆಫ್ರಿಕಾ ಮತ್ತು ಸೆನೆಗಲ್ ಪ್ರದೇಶದಲ್ಲಿ ಅಲ್ ಶಬಾಬ್, ಅಲ್ ಖೈದಾ, ಇನ್ ಇಸ್ಲಾಮಿಕ್ ಮೆಗ್ರೆಬ್, ಅನ್ಸರ್ ಡೈನ್ ಅಂಥ ಭಯೋತ್ಪಾದಕ ಸಂಘಟನೆಗಳಿವೆ. ಇವು ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನುಂಟು ಮಾಡ್ತಾ ಇವೆ. ಹಾಗೆ ನೋಡಿದ್ರೆ ಇಲ್ಲಿ ಭಯೋತ್ಪಾದನೆ ಅನ್ನೋದು ತುಂಬಾನೇ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇರೋದು ಬಡತನ, ನಿರುದ್ಯೋಗ ಮತ್ತು ಮತಾಂಧತೆ. ಇಲ್ಲಿ ಉಗ್ರ ಸಂಘಟನೆಗಳ ಕೈಗೆ ಸಾಕಷ್ಟು ಯುವಕರು ಸಿಗ್ತಾರೆ. ಅವರಿಗೆ ಹಣ ಕೊಟ್ಟು ಧರ್ಮದ ಅಮಲನ್ನವರ ತಲೆಗೆ ತುಂಬಿ ಅವರನ್ನ ಭಯೋತ್ಪಾದಕರನ್ನಾಗಿ ಮಾಡಲಾಗತ್ತೆ. ನೈಜೀರಿಯಾದ ಪರಿಸ್ಥಿತಿಗೆ ಇವತ್ತು ಕಾರಣ ಆಗ್ತಾ ಇರೋದು ಬೋಕೋ ಹರಾಮ್. ಗೆಳೆಯರೆ, ಬೋಕೋ ಅಂದ್ರೆ ವೆಸ್ಟರ್ನ್ ಎಜುಕೇಷನ್ ಅಥವಾ ವೆಸ್ಟರ್ನ್ ವ್ಯಾಲ್ಯೂ. ಹರಾಮ್ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿದೆ. ಸೊ ಇವರು ಹುಟ್ಟುತ್ತಲೇ ವೆಸ್ಟರ್ನ್ ಕಲ್ಚರನ್ನು ವಿರೋಧಿಸ್ತಾ ಬಂದವರು. ಆಫ್ರಿಕಾದಲ್ಲಿ, ಅದರಲ್ಲೂ ನೈಜೀರಿಯಾದಲ್ಲಿ 7ನೇ ಶತಮಾನದ ಆಡಳಿತವನ್ನು, ಕಾನೂನುಗಳನ್ನು, ಆಚರಣೆಗಳನ್ನು ತರೋದಕ್ಕೆ ಬಯಸ್ತಾ ಇರೋ ಭಯೋತ್ಪಾದಕ ಸಂಘಟನೆ ಇದು. 2002ರಲ್ಲಿ ಸ್ಥಾಪನೆಯಾದ ಈ ಬೋಕೋ ಹರಾಮ್ ಇದುವರೆಗೆ ಸುಮಾರು 11,000ಕ್ಕೂ ಹೆಚ್ಚು ದಾಳಿಗಳನ್ನು ಮಾಡಿದೆ. 20,000ಕ್ಕೂ ಅಧಿಕ ಮಂದಿಯ ಸಾವಿಗೆ ಕಾರಣ ಆಗಿದೆ. ಸುಮಾರು 2 ಮಿಲಿಯನ್ಗೂ ಅಧಿಕ ಮಂದಿ ಬೋಕೋ ಹರಾಮ್ ಉಗ್ರರ ಕಾರಣಕ್ಕೆ ದೇಶ ಬಿಟ್ಟಿದ್ದಾರೆ ಅಥವಾ ನೈಜೀರಿಯಾದಲ್ಲೇ ತಮ್ಮ ಊರುಗಳನ್ನು ಬಿಟ್ಟು ಬೇರೆ ಬೇರೆ ಕಡೆ ವಲಸೆ ಹೋಗಿದ್ದಾರೆ. 2014ರಲ್ಲಿ ಇದೇ ಬೋಕೋ ಹರಾಮ್ ಸುಮಾರು 275ಕ್ಕೂ ಹೆಚ್ಚು ಶಾಲಾ ಮಕ್ಕಳನ್ನು, ಅದರಲ್ಲೂ ಹೆಣ್ಣು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡ್ತು. ಆ ಮಕ್ಕಳ ಹುಡುಕಾಟದಲ್ಲಿ ಅಲ್ಲಿಗೆ ಬೇರೆ ಬೇರೆ ದೇಶಗಳ ಸೈನಿಕರು ಬರಬೇಕಾಯಿತು. ಆ ಹೆಣ್ಣು ಮಕ್ಕಳ ಬಿಡುಗಡೆಗಾಗಿ ದೊಡ್ಡ ಪ್ರಯತ್ನನೇ ನಡೀತು. ಸಾಕಷ್ಟು ಪ್ರಯತ್ನಗಳ ನಂತರ 200ಕ್ಕೂ ಹೆಚ್ಚು ಮಕ್ಕಳನ್ನು ಬಿಡಿಸ್ಕೊಳ್ಳಾಯಿತು. ಆದರೆ ಇವತ್ತಿಗೂ ಕೂಡ ಅಪಹರಣಗೊಂಡ ಮಕ್ಕಳ ಪೈಕಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಎಲ್ಲಿದ್ದಾರೆ, ಏನಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇನ್ನು ಇದು ನೈಜರ್, ಚಾಡ್, ಕ್ಯಾಮರೂನ್ ಹಾಗೂ ಮಾಲಿಗಳಲ್ಲಿ ಕೂಡ ತನ್ನ ಬೇರುಗಳನ್ನು ಆಳಕ್ಕಿಳಿಸ್ತಾ ಇದೆ. ಇದು ಐಸಿಸ್ನಿಂದ ಬೇರಾದ ಸಂಘಟನೆ ಆಗಿದ್ದು ಈಗ ಆಫ್ರಿಕಾದಲ್ಲಿರುವ ಬಹುದೊಡ್ಡ ಉಗ್ರ ಸಂಘಟನೆಯನ್ನು ಕುಖ್ಯಾತಿಗೆ ಪಾತ್ರ ಆಗ್ತಾ ಇದೆ. ಇನ್ನು ಈ ಸಂಘಟನೆಯ ಗುರಿ ಏನು ಗೊತ್ತಾ? ಇದು ನೈಜೀರಿಯಾನ ಪ್ಯೂರಿಫೈ ಮಾಡುತ್ತಂತೆ. ಹಾಗಂತ ಇವರು ನೈಜೀರಿಯಾದಲ್ಲಿನ ಕ್ರೈಸ್ತರನ್ನ ಮಾತ್ರ ಟಾರ್ಗೆಟ್ ಮಾಡ್ಕೊಳ್ತಾ ಇಲ್ಲ, ಬದಲಿಗೆ ಶಿಯಾಗಳ ಮೇಲೆ, ಅಹ್ಮದೀಯರ ಮೇಲೆ ಮತ್ತು ಸುನ್ನಿಗಳಲ್ಲದ ಇನ್ನಿತರ ಮುಸಲ್ಮಾನರನ್ನ ಕೂಡ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಈ ಪ್ಯೂರಿಫಿಕೇಷನ್ನ ಭಾಗವಾಗಿಯೇ ದೊಡ್ಡ ಸಂಖ್ಯೆಯಲ್ಲಿ ಕ್ರೈಸ್ತರು ಟಾರ್ಗೆಟ್ ಆಗ್ತಾ ಇರೋದು. ಇನ್ನು ಈ ನೈಜೀರಿಯಾದಲ್ಲಿ ನಡೀತಿರೋ ಕ್ರೈಸ್ತರ ಮೇಲಿನ ದಾಳಿಗಳ ಬಗ್ಗೆ ಅಮೆರಿಕಾಗೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ಅಂತ ನಿಮ್ಗೆ ಅನ್ನಿಸಬಹುದು. ಗೆಳೆಯರೆ, 1998ರ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಆಕ್ಟ್ನ ಅಡಿಯಲ್ಲಿ ಅಮೆರಿಕಾದ ಅಧ್ಯಕ್ಷರಿಗೆ ಜಗತ್ತಿನ ನಾನಾ ದೇಶಗಳ ಮತ ಸ್ವಾತಂತ್ರ್ಯದ ಬಗ್ಗೆ ಮಾಹಿತಿಯನ್ನ ಪಡೆಯೋ ಹಕ್ಕನ್ನ ಅಮೆರಿಕಾದ ಕಾನೂನು ಕೊಟ್ಟಿದೆ. ಗೆಳೆಯರೆ, ಇಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಇದು ಅಮೆರಿಕ ತನಗೆ ತಾನೇ ಮಾಡಿಕೊಂಡಿರೋ ಒಂದು ವ್ಯವಸ್ಥೆ. ಹೀಗಾಗಿನೇ ಬೇರೆ ಬೇರೆ ದೇಶಗಳಲ್ಲಿ ಮತ ಸ್ವಾತಂತ್ರ್ಯದ ಸಮಸ್ಯೆಗಳುಂಟಾದಾಗ ಅಮೆರಿಕ ಅಲ್ಲಿ ಮೂಗು ತೋರಿಸ್ತಾ ಹೋಗುತ್ತೆ. ಹಾಗೆ ಈ ರೀತಿಯಾದ ಸಮಸ್ಯೆಗಳಿರೋ ದೇಶಗಳನ್ನ ಅಮೆರಿಕ CPC ಪಟ್ಟಿಯಲ್ಲಿಡುತ್ತೆ. CPC ಅಂದರೆ ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತ. ಇಂಥ ದೇಶಗಳ ಮೇಲೆ ನಿರ್ಬಂಧ ಹೇರುವ ಅಥವಾ ಇನ್ನಿತರ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಅಮೆರಿಕ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ. ಈಗ ಕೂಡ ನೈಜೀರಿಯಾದ ಕ್ರೈಸ್ತರ ಮೇಲೆ ದಾಳಿ ಅನ್ನೋದು ಅಧ್ಯಕ್ಷರ ಕನ್ಸರ್ನ್ಗೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಅಲ್ಲಿನ ಕ್ರೈಸ್ತ ಸಂಘಟನೆಗಳು ಹಾಗೂ ಅಮೆರಿಕದ ಫಾರ್ ರೈಟ್ ಸಂಘಟನೆಗಳು ಈ ದಾಳಿಯನ್ನ ಖಂಡಿಸೋದಕ್ಕೆ ಮುಂದಾಗ್ತಾ ಇವೆ. ಅವು ಟ್ರಂಪ್ ಮತ್ತು ರಿಪಬ್ಲಿಕನ್ ಪಕ್ಷದ ವೋಟ್ ಬ್ಯಾಂಕುಗಳು. ಹೀಗಾಗಿ ಅಧ್ಯಕ್ಷರು ಎಚ್ಚೆತ್ತಿದ್ದಾರೆ. ಹಾಗೆ ನೋಡಿದ್ರೆ ಈ ವಿಷಯದಲ್ಲಿ ಭಾರತಕ್ಕಿಂತ ಅಮೆರಿಕ ಎಷ್ಟೋ ಬೆಸ್ಟ್ ಅಂತ ಅನ್ಸುತ್ತೆ. ಇಲ್ಲಿ ನೋಡಿ, ನಮ್ಮಲ್ಲಿನ ಸರ್ಕಾರ ಹಿಂದೂ ವೋಟ್ ಬ್ಯಾಂಕ್ ಅನ್ನು ನೆಚ್ಚಿಕೊಂಡಿರೋ ಸರ್ಕಾರ. ಬಾಂಗ್ಲಾದೇಶದಲ್ಲಿ ಹಿಂದೂ ನರಮೇಧ ಆಯಿತು. ನಮ್ಮ ಸರ್ಕಾರಕ್ಕೆ ಅಲ್ಲಿ ಹಿಂದೂಗಳನ್ನು ಕಾಪಾಡೋದಕ್ಕಾಗಲಿ ಅಥವಾ ಬಾಂಗ್ಲಾದ ಸರ್ಕಾರವನ್ನು ಗದರಿಸಿ ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಕೊಡಿಸೋದಕ್ಕಾಗಲಿ ಸಾಧ್ಯ ಆಗಲಿಲ್ಲ. ಬಾಂಗ್ಲಾ ಬಿಡಿ, ಭಾರತದಲ್ಲೂ ಅವರಿಗೆ ಅವರ ವೋಟ್ ಬ್ಯಾಂಕನ್ನು ಕಾಪಾಡಿಕೊಳ್ಳೋದು ಕಷ್ಟನೇ. ಅಟ್ಲೀಸ್ಟ್ ಅಮೆರಿಕ ಅಧ್ಯಕ್ಷರು ನೈಜೀರಿಯಾದ ಕ್ರೈಸ್ತರ ಪರ ನಾವಿದ್ದೀವಿ ಅಂತ ಹೇಳೋ ಧೈರ್ಯವನ್ನಾದರೂ ಮಾಡಿದ್ದಾರೆ. ಆದರೆ ಇದು ನೈಜೀರಿಯಾದ ಸಮಸ್ಯೆಯನ್ನು ಬಗೆಹರಿಸುತ್ತಾ?
ಗೆಳೆಯರೆ, ನೈಜೀರಿಯಾ ಒಂದೇ ಅಲ್ಲ, ಆಫ್ರಿಕಾದ ಸಾಕಷ್ಟು ದೇಶಗಳ ಪರಿಸ್ಥಿತಿ ಇವತ್ತು ಹೀಗೆ ಇದೆ. ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ದೊಡ್ಡ ದೊಡ್ಡ ದೇಶಗಳು ಎಲ್ಲಿವರೆಗೆ ತಮ್ಮ ಅನುಕೂಲಕ್ಕೆ ಆಯುಧಗಳಂತೆ ಬಳಸೋದನ್ನು ಬಿಡೋದಿಲ್ವೋ ಅಲ್ಲಿವರೆಗೂ ಇಂಥ ನರಮೇಧಗಳು ಯಾವ ದೇಶದಲ್ಲೂ ತಪ್ಪೋದಿಲ್ಲ. ಈಗ ಅಲ್ ಖೈದಾ ಅಂತ ಇತ್ತಲ್ಲ, ಅದನ್ನು ಹುಟ್ಟಿಸಿ ಬೆಳೆಸಿದ್ದು ಅರಬ್ ದೇಶಗಳು. ಅಲ್ ಖೈದಾ ಅಂದರೆ ದಿ ಬೇಸ್ ಅಂತ ಅರ್ಥ. ಅದು ಅರಬಿಕ್ ಪದ. ಅರಬರ ಬೇಸುಗಳನ್ನು ಬೇರೆ ಬೇರೆ ಕಡೆ ಸ್ಥಾಪಿಸುವ ಉದ್ದೇಶದಿಂದ ಅಲ್ಲೊಂದು ಉಗ್ರ ಸಂಘಟನೆ ಹುಟ್ಟುಕೊಳ್ತು. ಅವರು ಅಪ್ಪುಕೊಂಡಿದ್ದು ವಹಾಬಿ ಕಟ್ಟರ್ ಇಸ್ಲಾಮಿಕ್ ವಾದವನ್ನು. ಅದು ಹುಟ್ಟಿದ್ದು ಕೂಡ ಅರಬ್ ನೆಲದಲ್ಲೇ. ಇನ್ನು ಅಲ್ ಖೈದಾಗೆ ಫಂಡಿಂಗ್ ಆಗ್ತಾ ಇದ್ದದ್ದು ಅರಬ್ ದೇಶಗಳಿಂದ. ಆದರೆ ಇದೇ ಅಲ್ ಖೈದಾ ಅಮೆರಿಕಾದ ಮೇಲೆ ದಾಳಿ ಮಾಡಿದ ನಂತರ ಅವರಿಗೆ ಆಶ್ರಯ ಕೊಡ್ತು ಅಂತ ಅಮೆರಿಕ ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡ್ತೇ ಹೊರತು ಹಣ ಹಾಗೂ ಬೇಸು ಎಲ್ಲವನ್ನ ಕೊಟ್ಟ ಅರಬ್ ದೇಶಗಳನ್ನು ಏನು ಮಾಡ್ತು? ಈಗ ಐಸಿಸ್ ಇದೆ. ಸಿರಿಯಾದಲ್ಲಿ, ಇರಾಕಲ್ಲಿ ಐಸಿಸ್ ವಿರುದ್ಧ ಅಮೆರಿಕ ಕಾದಾಡ್ತು ನಿಜ. ಆದರೆ ರಷ್ಯಾದ ವಿರುದ್ಧ ಐಸಿಸ್ ಬಳಕೆ ಆಗಬೇಕು. ಅದಕ್ಕಾಗಿ ಪಾಕಿಸ್ತಾನದ ಮೂಲಕ ಇದೇ ಅಮೆರಿಕ ಐಸಿಸ್ಗೆ ಅನ್ನ ನೀರು ಎಲ್ಲ ಕೊಟ್ಟು ಸಾಕ್ತಾ ಇದೆ. ಇದು ಬರೀ ಅಮೆರಿಕ ಮಾತ್ರ ಮಾಡುತ್ತೆ ಅಂತಲ್ಲ, ರಷ್ಯಾ ಕೂಡ ಇದೇ ಥರದ ಸಾಕಷ್ಟು ಕೆಲಸಗಳನ್ನು ಮಾಡಿದೆ. ಅವರು ಕೂಡ ಅಮೆರಿಕ ಮತ್ತು ಅಮೆರಿಕಾದ ಮಿತ್ರರ ವಿರುದ್ಧ ಸಾಕಷ್ಟು ಹಾವುಗಳಿಗೆ ಮೊಟ್ಟೆ ತಿನ್ನಿಸಿದ್ದಾರೆ. ಈ ಜಾಗತಿಕ ಮಟ್ಟದ ಡರ್ಟಿ ಪಾಲಿಟಿಕ್ಸ್ ಅನ್ನೋದು ನಿಲ್ಲದೇ ಇದ್ದರೆ ಉಗ್ರವಾದ ಕೂಡ ನಾಶ ಆಗೋದಿಲ್ಲ, ಜಗತ್ತು ನೆಮ್ಮದಿಯಾಗಿರೋದೂ ಇಲ್ಲ. ಇದು ಗೆಳೆಯರೆ ಇವತ್ತು ನೈಜೀರಿಯಾದ ಪರಿಸ್ಥಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.